ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು. ಈ ಮೀಟಿಂಗ್ ನಾವು ಮೀಟಿಂಗ್ 15 ದಿನ ಮುಂಚಿತವಾಗಿ ಹೇಳ್ತೀವಿ. 15 ದಿನ ಮುಂಚಿತವಾಗಿ ಪ್ರತಿ ತಾಲೂಕು ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗೆ ಮಾಹಿತಿಯನ್ನು ಮುಟ್ಟಿಸ್ತೀವಿ. ನೆಕ್ಸ್ಟ್ ಅಜೆಂಡಾ ಏನಿದೆ ಅಂತ ಅದಕ್ಕೆ ತಕ್ಕಂತ ಮಾಹಿತಿನ ಯಾರು ನಿಮ್ಮ ತಾಲೂಕು ರೆಪ್ರೆಸೆಂಟೇಟಿವ್ ನಿರ್ದೇಶಕರು ಬರ್ತಾರೆ ಮೀಟಿಂಗ್, ಅವರು ಅದನ್ನ ತಗೊಂಡು ಬಂದಾಗ ಖಂಡಿತವಾಗಿ ಆ ಸಮಸ್ಯೆನ ನಾವು ಯಾವ ಮಟ್ಟಕ್ಕೆ ತಗೊಂಡೋಗ್ಬೇಕೋ ಅದನ್ನ ತಗೊಂಡೋಗ್ತೀವಿ. ಈ ಜಿಲ್ಲಾ ಸಂಘ ಮತ್ತೆ ತಾಲೂಕು ಸಂಘ ಕೋಆರ್ಡಿನೇಷನ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಯಾವ್ದಾದ್ರು ತಾಲೂಕು ಸಂಘದ ಅಬ್ಜೆಕ್ಷನ್ ಇದೆಯಾ? ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರೇ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಸಲ್ಲಿಸಿ ಧರಣಿ ಸತ್ಯಾಗ್ರಹ ಕುಳಿತು ಇವತ್ತಿಗೆ 6 ತಿಂಗಳ ಕಾಲ. ಇಲ್ಲಿಯವರೆಗೂ ಕೂಡ ಈ ಭಾಗದ ಜನಪ್ರತಿನಿಧಿಗಳು ಅನಿಸ್ಕೊಂಡವರು ನಮ್ಮದು ಸಮಸ್ಯೆನೇ ಅಲ್ಲ, ಇದು ಸಮಸ್ಯೆ ಥರ ಇಲ್ಲ ಅಂತೇಳಿ ಏನಪ್ಪಂದರೆ ನಮ್ಮನ್ನು ಅತ್ಯಂತ ಕನಿಷ್ಠವಾಗಿ ಕಣಿಗಾಡಿಸ್ತಾ ಇದ್ದಾರೆ. ಅದಕ್ಕೆ ನಾವೇನು ಮಾಡೀವಿ ಇವತ್ತಂದರೆ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಮೂಲ ಸಮಸ್ಯೆ ಕಾರಣರವ್ರೆ. ಯಾಕಂದರೆ ಅವರ ತಂದೆಯವರು ಹೇಗೆ ಏನಪ್ಪ ಅಂದರೆ ಹಿಂದೆ ಅವರು ಗೃಹ ಮಂತ್ರಿಯಾಗಿದ್ದಾಗ ಟೋಕ್ರೆ ಕೋಲಿ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿದಾಗ ಅವ್ರಿಗೆ ಇವತ್ತು ನಮಗೆ ತಳವಾರಿಗೆ ಹ್ಯಾಂಗೆ ಮಾಡ್ತಾರೆ ಅದೇ ಥರ ಭಯ ಹಾಕಿ ಅವ್ರ ಮ್ಯಾಗೆಲ್ಲ ಸಲ್ಲದ ಆರೋಪಗಳು ಮಾಡಿ ಸುಳ್ಳು ಹೇಳಿ ಸುಳ್ಳು ಕೇಸುಗಳು ದಾಖಲಾಗಿಸಿ ಅವ್ರಿಗೆ ಹೆದರಿಸಿ ಬೆದರಿಸಿ ಲಾಸ್ಟಿಗೆ ಅವರು ತಮ್ಮ ಇಲಾಖೆಲಿಂತ ಗೃಹ ಇಲಾಖೆಲಿಂತ ಒಂದು ಸುತ್ತೋಲೆ ಹೊಡೆಸ್ತಾರೆ. ನೀವು ಯಾರೆಲ್ಲ ಟೋಕ್ರೆ ಕೋಳಿ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ತೊಗೊಂಡಿದ್ದೀರಿ, ನೀವು ಅವೆಲ್ಲವೂ ನಮ್ಗೆ ಹಿಂದಿರಿಸಿದ್ರೆ ನಿಮ್ಮ ಮ್ಯಾಗೆ ಯಾವುದೇ ರೀತಿ ನಾನು ಕ್ರಮ ಕೈಗೊಳ್ಳೋದಿಲ್ಲ. ಅವು ಕೊಟ್ಟವ್ರಿಗೂ ನಾವು ಏನಪ್ಪ ಅಂದರೆ ಯಾವುದೇ ರೀತಿ ಅವ್ರಿಗೆ ನಮ್ಮ ಮ್ಯಾಗ ನಾವು ಕೇಸ್ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಅಂತೇಳಿ ಅಂಜಿಸಿ ಅವನ್ನೆಲ್ಲ ಸರ್ಟಿಫಿಕೇಟ್. ಇವತ್ತು ಪ್ರಿಯಾಂಕ ಖರ್ಗೆ ಅವರು ಅವರ ತಂದೆಯವರು ಯಾವ ರೀತಿ ಟೋಕ್ರೆ ಕೋಲಿಗೆ ಮರಣ ಮಾಡಿದ್ರು, ಇವತ್ತು ಪ್ರಿಯಾಂಕ ಖರ್ಗೆ ಅವರು ತಳವಾರ ಸಮಾಜಕ್ಕೆ ಮ್ಯಾಗ ಮರಣ ಶಾಸನ ಬರಲಿಕ್ಕೆ ನಾವು ಈಗಾಗಲೇ 4 ಸಾರಿ ಭೇಟಿಯಾಗಿ ಅವ್ರು ಯಾವಾಗ ಕರೆದಾರ ಅವಾಗ ಹೋಗಿ ಭೇಟಿಯಾಗಿ ಬಂದೆವು. ಅವ್ರು ಏನೇನು ಕೇಳ್ಯಾರ ಎಲ್ಲ ಡಾಕ್ಯುಮೆಂಟು ಕೊಟ್ಟಿವಿ. ಇನ್ನು ಮುಂದೆ ಏನು ಅವ್ರ ಕ್ಯಾತೆ ಕೊಡ್ತೀವಿ ಅಂತ ಹೇಳ್ಬೇಕು, ಇಲ್ಲ ಇಲ್ಲ ಅಂತ ಹೇಳ್ಬೇಕು. ಬಾಯಿ ಬಿಟ್ಟರೆ ಅದೇನು ವೇದ ಉಪನಿಷತ್ ಹೇಳ್ದಂಗೆ ಬರೀ ಬುದ್ಧ ಬಸವ ಅಂಬೇಡ್ಕರ್ ಸಂವಿಧಾನ ಕಾನೂನು ನಾನು ಮೀರಬೇಡ್ರಿ ನೀವು ಮೀರಬೇಡ್ರಿ. ಎಲ್ಲಿ ಇಟ್ಟಿರಿ ಮರ ಈ ಕಲಬುರಗಿ ಡಿಸ್ಟಿಕ್ದಲ್ಲಿ ಸಂವಿಧಾನ? ತುಗಲಕ್ನ ನೀತಿಗಿಂತ ಕನಿಷ್ಠ ಆಗಿ ಹೋಗ್ಬಿಟ್ಟದ ಅವ್ರು ಬೇಗ. ಕಲಬುರಗಿ ಜಿಲ್ಲಾ ಸಿಕ್ಕು ಅವ್ರು ಇಲ್ಲಿ ಉಸ್ತುವಾರಿ ಮಂತ್ರಿಗಳಾದಾಗ ಅದು ಹದಗೆಟ್ಟು ಹೋಗ್ಬಿಟ್ಟದ ವ್ಯವಸ್ಥೆ. ಯಾರು ಅವ್ರ ಎದುರು ಮಾತಾಡೋಂಗಿಲ್ಲ, ಮಾತಾಡಿದ್ರೆ ಪೂರ್ತಿ ಭಯಭೀತ ವಾತಾವರಣ. ಈ ಭಾಗದಾಗ ನಿರ್ಣಾಯಕರು ಇದ್ದು ಕೂಡ ನಮಗೆ ಈ ರೀತಿ ಅನ್ಯಾಯ ಮಾಡ್ತಾರೆ ಇವರು. ಎಲ್ಲಿ ಸಂವಿಧಾನ ಜಾರಿಯಲ್ಲಿ ಅದ? ನಾವು ಅದಕ್ಕಲ್ಲಿ ಯಾವತ್ತು ಅದೇ ಸ್ಲೋಗನ್ ಇಟ್ಕೊಂಡಿದ್ದೆವು, ಕಲ್ಯಾಣ ಕರ್ನಾಟಕದಲ್ಲಿ ಸಂವಿಧಾನ ಜಾರಿಗೆ ಒತ್ತಾಯಿಸಿ ತಳವಾರ ಪಾದಯಾತ್ರೆ. ನಮಗೇನು ತಳವಾರ ಸೌಲಭ್ಯ ಏನು ಸಿಕ್ಕದಲ್ಲಿದ್ದು ಒಂದೇ ಒಂದು ಸಿಂಗಲ್ ಲೈನ್ ಆ್ಯಸ್ ಪರ್ ರೂಲ್ 342 ಪರಿಶಿಷ್ಟ ಪಂಗಡಕ್ಕೆ ಏನು ಸಂಬಂಧಿಸಿದ ಸಂವಿಧಾನ ಇಲ್ಲ. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ RSS ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದರೆ ಸಂಬಂಧಪಟ್ಟ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಅವರು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ. ಆದರೆ ಪ್ರಿಯಾಂಕ ಖರ್ಗೆ ಅವರಿಗೆ ಅವರ ಕುಟುಂಬದವರಿಗೆ ಔಚ್ಯ ಶಬ್ದಗಳಿಂದ ಬೈದು ನಿಂದನೆ ಮಾಡಿ, ಹೀಗಾಗಿ ಅವರೇನು ಹೇಳಬೇಕಾಗದೇ ಹೇಳಿಲ್ಲ. 2013ರಲ್ಲಿ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಈ RSS ಶಾಲೆ ಕಾಲೇಜುಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಎಲ್ಲೇ ರಾಜ್ಯದಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಆ ಇಲಾಖೆಯಲ್ಲಿ ನಾನು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಪರ್ಮಿಷನ್ ತಗೋಬೇಕು ಅಂತಕ್ಕಂಥದ್ದು ಮಾತಾಡಿದ್ದಾರೆ. ಆದರೆ ಸಚಿವರೇ ಈ ರೀತಿ ಮಾತಾಡಿದ್ದಾರೆ ಅಂತಕ್ಕಂಥ ಅದೇ ಒಂದು ದೊಡ್ಡ ಒಂದು ಇಶ್ಯೂ ಮಾಡ್ಕೊಂಡು ಇವತ್ತು ಸಚಿವರಿಗೆ ಜೀವ ಬೆದರಿಕೆ ಹಾಕೋದ್ರಲ್ಲಿ, ಸಚಿವರಿಗೆ ಕುಟುಂಬ ಬಗ್ಗೆ ಔಚ ಶಬ್ದ ಬೈಯೋದ್ರಲ್ಲಿ ಈ ರೀತಿ
ಕರ್ನಾಟಕ ದಲಿತ ಜನಜಾಗೃತಿ ವೇದಿಕೆ ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿಯನ್ನು ಉಗ್ರವಾಗಿ ಖಂಡಿಸುತ್ತದೆ. ಅದರಂತೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ JS ಗವಾಯಿ ಅವರು ಕೂಡ ಒಂದು ಕೋರ್ಟ್ ಆವರಣದಲ್ಲಿ ಶೂವನ್ನು ಆ ನ್ಯಾಯಪೀಠದ ಮೇಲೆ ಆ ಗವಾಯಿ ಅವರ ಮೇಲೆ ಎಸೆದಿರುತ್ತಾರೆ. ಅದನ್ನು ಇವರ ಮನಸ್ಸು ಯಾವ ರೀತಿ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬಂದಿರುತ್ತದೆ. ಅದರಂತೆ ಈಗಾಗಲೇ ಮಧ್ಯಪ್ರದೇಶದ ಹೈಕೋರ್ಟ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಅಲ್ಲಿ ಅಳವಡಿಸ್ಬೇಕಂತ ಸಿಗತ್ತಳ್ಳಿ ರೀ. ನಮ್ಮ ಮನೆ ಅಖಿಲ್ ಪಾಷಾ ಜಾಗೀರ್ದಾರ್ ನಮ್ಮ ಮನೆಗೆ ತಿಂಗಳು 0 ಕೊಟ್ಟು ಹೋಗ್ಯಾರ ಅವರು. ಈಗ 10 ತಿಂಗಳು ನಿಂತ ಹಿಂದೆ ಬಿಲ್ ಅವು ನನ್ನ ಬಲ್ಲಿ. ಈಗ ಒಮ್ಮೆಲಿಗೆ 42,000 ರೂಪಾಯಿ ಹಾಕೋಗ್ಯಾರ. ಇಷ್ಟು ದಿವಸ ಬಾಕಿ ಇದ್ದರೆ ಬಿಲ್ನಾಗ ಬರಬೇಕಿಲ್ಲ. ನಮ್ಮ ಬಿಲ್ನಾಗ 0 ಯಾಕೆ ಹಾಕ್ಯಾರ? ಒಮ್ಮೆಲಿಗೆ ಒಂದು ಕೇಸಿ 42,000 ರೂಪಾಯಿ ಹಾಕಿ 200 ಯೂನಿಟ್ ಫ್ರೀ ಆದ್ರಿ ನಮ್ಗೆ. ಒಂದು ತಿಂಗಳು ಲಾಸ್ಟ್ ತಿಂಗಳಿದೆ 42,000 ರೂಪಾಯಿ ಕೊಟ್ಟರಿ. 3 ರೂಮ್ ಅವ್ರಿ, ಫ್ಯಾನ್ ಅವ್ರಿ. ಹೇಳಿದೆ ನಮ್ಮ ಬಾಕಿ ಅದು ಬಾಕಿ ಇತ್ತು. ಹಿಂದೆ ಬಾಕಿ ಫ್ರೀ ಆಗೋದು ಮುಂದೆ 10,000 ಬಾಕಿ ಇತ್ತು. ಬಾಕಿ ನಾವು ಪೇಡ್ ಮಾಡಿದ ಮೇಲೆ ನಮ್ಗೆ ಫ್ರೀ ಮಾಡ್ಯಾರ. ಈಗ ಅಂದ್ರೆ ಮತ್ತೆ ಹಿಂದಿನ ಬಾಕಿ ಅಂತ ಹೇಳ ಕಟ್ ಅಂತ ನಾನು ಕಟ್ ಮಾಡ್ತೇನಲ್ಲ. ಫ್ರೀ ಇದು ಆಗ್ಬೇಕು ನಮಗೆಲ್ಲ. ಇದು ಮಾಡಿವಲ್ಲ ಫ್ರೀ 0 ಬಂದದ. ಮತ್ತು ಈಗ 42,000 ಬಂದರೆ ಹೆಂಗೆ ರೀ? ಅಖಿಲ್ ಪಾಷಾ ಸಿಗುತ್ತೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.